ಮಳೆ ಇಲ್ಲದೆ ಧರೆ ಬರಿದಾಗಿದೆ. ಬೆಳೆದ ಬೆಳೆ ಕೈ ಕೊಟ್ಟಿದೆ. ಹಳ್ಳಿಗಳಿಂದ ಜನರು ನಗರಕ್ಕೆ ಗುಳೆ ಹೊರಟಿದ್ದಾರೆ. ಕುಡಿಯೋ ನೀರಿನ ಅಭಾವ ಭಾರೀ ಆತಂಕವನ್ನ ಮೂಡಿಸಿದೆ. ರಾಜ್ಯಕ್ಕೆ ಬರ ಘೋಷಣೆಯ ಒತ್ತಾಯ ಹೆಚ್ಚಾಗಿದೆ. ಕೇಂದ್ರದ ಬರ ಪರಿಹಾರ ಅನ್ನದಾತರ ಜೀವ ಉಳಿಸುತ್ತೆ. ಹಾಗಿದ್ರೆ ಕೇಂದ್ರ ಸರ್ಕಾರದ ಬರ ಅನುದಾನ ಹಂಚಿಕೆ ಹೇಗಿರುತ್ತೆ? ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬ. ಸೂಪರ್ ಎಲ್ ನೀನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಮಳೆ ಕೊರತೆ ಉಂಟಾಗಿದೆ. ಜುಲೈ ತಿಂಗಳು ಅಂತ್ಯಕ್ಕೆ ಬಂದಿದ್ದು ಮಳೆ ಕಣ್ಣಾಮುಚ್ಚಾಲೆ ಆಟ ಮುಂದುವರೆದಿದೆ. ರಾಜ್ಯದಲ್ಲಿ 33%ಗಿಂತ ಹೆಚ್ಚಿನ ನೀರಿನ ಕೊರತೆ ಉಂಟಾದ್ರೆ ಮಲೆನಾಡು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲೂ ಭೀಕರ ಬರ ಎದುರಾಗಿದೆ. ಬರದಿಂದ ಅನ್ನದಾತರು ಕಂಗೆಟ್ಟಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಭೀಕರ ಬರಗಾಲ ಎದುರಿಸಲು ಸಿದ್ಧತೆ ಶುರು ಮಾಡಿದ್ದು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಪರಿಹಾರಕ್ಕೆ ಎದುರು ನೋಡ್ತಾ ಇದೆ. ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಬರ ಘೋಷಣೆಯಾದ್ರೆ ಏನೆಲ್ಲ ಸಿಗಲಿದೆ ಅಂತ ನೋಡೋದಾದ್ರೆ, ಬರದ ಬರೆಗೆ ಗುಲಾಮು. ರಾಜ್ಯದಲ್ಲಿ ಬರ ಘೋಷಣೆಯಾದ್ರೆ ರೈತರಿಗೆ ಅನುಕೂಲವಾಗಲಿದೆ. ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಬರ ಘೋಷಣೆಯಾದ್ರೆ ಸಬ್ಸಿಡಿ ಸಿಗುತ್ತೆ. ಮಳೆಯಾಶ್ರಿತ ಬೆಳೆಗೆ ಗರಿಷ್ಠ 2 ಎಕರೆಗೆ 8,500 ಪರಿಹಾರ, ನೀರಾವರಿ ಬೆಳೆಗೆ ಗರಿಷ್ಠ 2 ಎಕರೆಗೆ 17,000 ರೂಪಾಯಿ ನಿರೀಕ್ಷೆ, ಬಹುವಾರ್ಷಿಕ ಬೆಳೆಗೆ ಗರಿಷ್ಠ 2 ಎಕರೆಗೆ 22,000 ಪರಿಹಾರ ಸಿಗಬಹುದು. ರಾಜ್ಯಕ್ಕೆ ಈಗಾಗಲೇ ಎಸ್ಡಿಆರ್ಎಫ್ ಅನುದಾನ ಕೊಡಲಾಗಿದೆ. ಆದರೆ ಭೀಕರ ಬರಗಾಲಕ್ಕೆ ಇದು ಸಾಲದು. ಹೀಗಾಗಿ ಬರ ಘೋಷಣೆಯಾದರೆ ಕೇಂದ್ರದ ಎನ್ಡಿಆರ್ಎಫ್ ಅನುದಾನ ಸಿಗಲಿದೆ. ಇದರಿಂದ ರಾಜ್ಯದ ರೈತರಿಗೆ ಏನೆಲ್ಲ ಅನುಕೂಲತೆಗಳು ಸಿಗುತ್ತೆ ಅಂತ ನೋಡುವುದಾದರೆ, ಬರ ಘೋಷಣೆ ರೈತರಿಗೆ ಏನು ಅನುಕೂಲ? ಎನ್ಡಿಆರ್ಎಫ್ ಫಂಡ್ ಬಂದರೆ ಮುಖ್ಯವಾಗಿ ಪಿಎಂಎಫ್ಬಿವೈ ಅಡಿಯಲ್ಲಿ ಸೆಟಲ್ಮೆಂಟ್ಗೆ ಒತ್ತಡ ಹೆಚ್ಚಾಗುತ್ತೆ. ಬೀಜ ಮತ್ತು ಗೊಬ್ಬರ ರಿಯಾಯಿತಿ ದರದಲ್ಲಿ ಸರಬರಾಜಾಗುತ್ತೆ. ಟ್ಯಾಂಕರ್, ಬೋರ್ವೆಲ್, ಹೊಸ ಪೈಪ್ಲೈನ್ಗೆ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಅನುದಾನ ಸಿಗುತ್ತೆ. ಕೆರೆ ಹೂಳೆತ್ತುವಿಕೆ, ವಿಶೇಷ ಜಲ ಸಂರಕ್ಷಣೆ ಅನುದಾನ ದೊರೆಯುತ್ತೆ. ಸರ್ಕಾರದಿಂದ ಉಚಿತ ಮೇವು, ನೀರಿನ ಸೌಲಭ್ಯ ಕೂಡ ಸಿಗುತ್ತೆ. ಮೇವು ಸಾಗಣೆ ಸಹಾಯಧನ ಟನ್ಗೆ 1,500ವರೆಗೆ ಸಬ್ಸಿಡಿ ಜೊತೆಗೆ ಅಲ್ಪಾವಧಿ ಬೆಳೆ ಸಾಲ ಮರುಪಾವತಿ ಮುಂದೂಡಿಕೆ ಆಗುತ್ತೆ. 3% ರಷ್ಟು ಬಡ್ಡಿ ರಿಯಾಯಿತಿ ಮುಂದುವರೆದ್ರೆ ಬರಪೀಡಿತ ಪ್ರದೇಶದಲ್ಲಿ 10% ಕೂಲಿ ದರ ಹೆಚ್ಚಳವಾಗುತ್ತೆ. ಅನ್ನಭಾಗ್ಯ, ಅಕ್ಕಿ, ಆಹಾರ ಭದ್ರತೆಯಡಿ ಹೆಚ್ಚುವರಿ ಕೋಟಾ ಸಿಗುತ್ತದೆ. ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದು ಬರದಲ್ಲಾಗಿರ್ಬೋದು, ಯಾವುದೇ ವಿಪತ್ತುಗಳ ನಿರ್ವಹಣೆಯಲ್ಲಿ ಪ್ರಥಮ ಹಂತ ಅಂದ್ರೆ ಪೂರ್ವ ಸಿದ್ಧತೆ. ಅದಕ್ಕೆ ಈಗಾಗಲೇ ಸಾಕಷ್ಟು ಪೂರ್ವ ಸಿದ್ಧತೆ ಸರ್ಕಾರ ಮಾಡ್ಕೊಂಡಿದೆ. ಬಟ್ ಅದೇ ಇದರಲ್ಲಿ ಫಸ್ಟ್ ಪೂರ್ವ ಸಿದ್ಧತೆಯ ಪ್ರಕಾರ ಈಗಾಗಲೇ ಒಂದು ಲೆಟರ್ ಹೋಗ್ಬಿಟ್ಟಿದೆ ಪ್ರೈಮ್ ಮಿನಿಸ್ಟರ್ಗೆ ಕನ್ಸಿಡರ್ ಮಾಡಿ ಅಂತ. ಬಟ್ ಆ ಲೆಟರ್ ಫಾರ್ಮಲ್ ಆಗಿ ಹೋಗಿದೆ, ಅದೊಂದು ಕಲ್ಲು ಹಾಕ್ದಂಗೆ ಮೊದಲೇ. ಆದರೆ ನಾವು ಬರ ಟೀಮ್ ಕಳಿಸ್ಬೇಕು ಅಂದ್ರೆ ನಾವು ಡಿಕ್ಲರೇಷನ್ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕಾಗ್ತದೆ, ಗವರ್ಮೆಂಟ್ ಇಂದ ಡಿಕ್ಲರೇಷನ್ ಮಾಡಬೇಕಾಗ್ತದೆ. ಡಿಕ್ಲರೇಷನ್ ಆದ ಮೇಲೆ ನಾವು ಇನ್ನೊಂದು ಗ್ರೌಂಡ್ ಟ್ರೂತ್ ವೆರಿಫಿಕೇಶನ್ ಅಂತ ಫೀಲ್ಡ್ ಸರ್ವೆ ಮಾಡಬೇಕು. ಜುಲೈ ಅಂತ್ಯದಲ್ಲಿ ಮಿಡ್ ಸೀಸನ್ ಡ್ರೌಟ್ ಅಂತ ಕರೆಯಲಾಗುತ್ತೆ. ಬರ ಡಿಕ್ಲೇರ್ ಸಾಮಾನ್ಯ ಆಗಸ್ಟ್ ಮೊದಲ ವಾರದಲ್ಲಿ ಆಗುವ ನಿರೀಕ್ಷೆ ಇದೆ. ಬರದ ಸಮಯದಲ್ಲಿ ಸರ್ಕಾರ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಿದೆ. ಇನ್ನು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ನ ಅನುದಾನ ಹಂಚಿಕೆ ಹೇಗಾಗುತ್ತೆ ಅಂತ ನೋಡುವುದಾದರೆ, ಅನುದಾನ ಹೇಗೆ ಹಂಚಿಕೆ? ಈಗಾಗಲೇ ರಾಜ್ಯಕ್ಕೆ ಎಸ್ಡಿಆರ್ಎಫ್ ಫಂಡ್ ಹಂಚಿಕೆಯಾಗಿರುತ್ತೆ. ಇದು ಸುಮಾರು 1,500 ಕೋಟಿ ರೂಪಾಯಿ ಇರುತ್ತದೆ. ಆದರೆ ಬರದ ಸಂದರ್ಭದಲ್ಲಿ ಈ ಹಣ ಸಾಕಾಗುವುದಿಲ್ಲ. ಹೀಗಾಗಿ ಬರ ಘೋಷಣೆ ಬೆನ್ನಲ್ಲೇ ಎನ್ಡಿಆರ್ಎಫ್ ಫಂಡ್ ಹಂಚಿಕೆ. ಈ ಅನುದಾನವನ್ನ ಬೆಳೆ ನಷ್ಟಕ್ಕೆ ಇನ್ಪುಟ್ ಸಬ್ಸಿಡಿ, ಕುಡಿಯುವ ನೀರು, ಮೇವು ಖರೀದಿ, ಉದ್ಯೋಗ, ಸಾಲ ರಿಯಾಯಿತಿಗೆ ಬಳಕೆಯಾಗುತ್ತೆ. ಈ ಹಿಂದೆ 3,500 ಕೋಟಿ ಸಿಕ್ಕಾಗ ಲಕ್ಷಾಂತರ ರೈತರಿಗೆ ನೆರವು ಸಿಕ್ಕಿತ್ತು. ಬರದ ತೀವ್ರತೆಯನ್ನು ನೋಡಿಕೊಂಡು ಎಷ್ಟು ನಷ್ಟ ಆಗುತ್ತೆ ಅಂತಕ್ಕಂಥ ರಿಪೋರ್ಟ್ ಬಹುಶಃ ಇನ್ನೊಂದು ವಾರದಲ್ಲಿ ನೀವು ಸಿದ್ಧಪಡಿಸಬೇಕು ಅಂತಕ್ಕಂಥ ಸೂಚನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ನೀಡಿದ್ದಾರೆ. ಸೊ ಬಹುಶಃ ನಾವೊಂದು 10,000 ಕೋಟಿಯನ್ನ ಬೇಡಿಕೆಯನ್ನು ಇಟ್ಟರೆ ಕೇಂದ್ರ ಸರ್ಕಾರದಿಂದ 1,000, 3,000 ಕೋಟಿ ಅಂತೂ ಮೊದಲನೇ ಹಂತವಾಗಿ ಬಿಡುಗಡೆ ಮಾಡಲಿಕ್ಕೆ ಕಾರ್ಯತತ್ಪರರಾಗ್ತಾರೆ. ಸೊ ಬರ ಘೋಷಣೆ ಆಯಿತು ಅಂದ ತಕ್ಷಣದಲ್ಲೇ ಬೆಳೆವಾರು ಪರಿಹಾರವನ್ನ ರಾಜ್ಯ ಸರ್ಕಾರ ನೀಡ್ತಾ ಹೋಗುತ್ತೆ. ಬೆಳೆವಾರು ಅಂತ ಬಂದಾಗ ಸಾಮಾನ್ಯವಾಗಿ ಮಳೆ ಆಶ್ರಿತ ಬೆಳೆಗಳಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ 4,000 ರಿಂದ 5,000 ಎಕರೆಗೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಿಂದ ಕೊಡ್ತಕ್ಕಂಥದ್ದು ಒಂದು. ಅದ್ರ ಜೊತೆಗೆ ಬೆಳೆ ವಿಮೆಯನ್ನ ರೈತ ಬಾಂಧವರು ಮಾಡಿಸ್ಕೊಳ್ಳಲಿಕ್ಕೆ ಸಮಯ ಇರುತ್ತೆ. ಈ ಹಿಂದೆ 2023ರಲ್ಲಿ ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸಂಘರ್ಷ ಏರ್ಪಟ್ಟಿತ್ತು. ಹೀಗಾಗಿ ಈ ಬಾರಿ ಸಂಘರ್ಷ ಬದಿಗಿಟ್ಟು ಸೌಹಾರ್ದತೆ ಮಂತ್ರ ಪಠಿಸಲು ಡಿಕೆಶಿ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಕೇಂದ್ರದ ಗಮನವನ್ನ ಸೆಳೆದಿದ್ದಾರೆ.